ಸೊ ಭೈರವಾಗ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಮಣ್ಣೆಲ್ಲ ಕೆದಕ್ತಾ ಇದ್ದಾನೆ. ಯಾವ್ದಾರ ಮಾಡ್ತಾ ಇದ್ದಾನೆ ನೋಡಿ. ಪೆಟ್ರೋಲ್ ಬಂಕ್ ಅವ್ರು ನೋಡಿದ್ರೆ ನಮ್ಮನ್ನು ಬೈತಾರೆ ಗೈಸ್. ಅವ್ನು ನೋಡಿ ಯಾವ್ದಾರ ಕೆದಕ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಬಂದ್ಬಿಡ್ತಾನೆ. ನಮಸ್ಕಾರ ದೇವರು, ನಮ್ಮ ಹೆಸರು ರಾಮಾಂಜನೇಯ ಅಂತೇಳಿ. ಬ್ರೋ ನಾ ಮೀಟ್ ಮಾಡ್ಬೇಕಂತೇಳಿ ರಾಯಚೂರಿಂದ ಮದುವೆಗೆ ಬಂದೆ. ಅನ್ಕೊಂತಾರೆ ಎಲ್ಲರೂ ಬ್ರೋ ನಡೀತಾರ ಇಲ್ಲ ವಾಕ್ ಮಾಡ್ತಾರ ಇಲ್ಲ ಗಾಡಿಗೆ ಹೋಗ್ತಾರ ಅಂತೇಳಿ. ನಿಜವಾಗ್ಲೂ ಬ್ರೋ ನಡೀತಾ ಇದಾರೆ. ನಮಸ್ಕಾರ ದೇವರು, ನಮ್ಮ ಹೆಸರು ರಾಮಾಂಜನೇಯ ಅಂತೇಳಿ. ಬ್ರೋ ನಾ ಮೀಟ್ ಮಾಡ್ಬೇಕಂತೇಳಿ ರಾಯಚೂರಿಂದ ಮದುವೆಗೆ ಬಂದೆ. ಸೊ ಮದುವೆಗೆ ಬರೋಷ್ಟೊಳಗೆ ಬ್ರೋ 20 ಕಿಲೋಮೀಟರ್ ಮುಂದೆ ಹೋಗಿದ್ರು. ನಾನು ಅಲ್ಲಿ ಮದುವೆ ಅಮ್ಮನ ದರ್ಶನ ಮಾಡ್ಕೊಂಡು ನಿನ್ನೆ ರೈಲ್ವೆ ಸ್ಟೇಷನ್ ಸ್ಟೇ ಮಾಡಿದೆ. ಬೆಳಿಗ್ಗೆ ಮೆಸೇಜ್ ರಿಪ್ಲೈ ಕೊಟ್ಟರು ಬ್ರೋ 20 ಕಿಲೋಮೀಟರ್ ಬಂದಿನಿ. ಬ್ರೋ ನಾ ಮೀಟ್ ಮಾಡಿದ್ದೀನಿ. ಇವಾಗ ತುಂಬಾ ಸಂತೋಷ ಆಗ್ತಿದೆ ಬ್ರೋ ಮೀಟ್ ಅದಕ್ಕೆ. ಬ್ರೋ ಚಾನಲ್ ಬಂದ್ಬಿಟ್ಟು ಐ ಎಮ್ ಇನ್ಫ್ಲಿಮಿಟಿ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಜೈ ಹಿಂದ್. ನಮಸ್ಕಾರ ದೇವರು. ಬ್ರೋ ಹೆಸರು ಬಂದ್ಬಿಟ್ಟು ರಾಮಾಂಜನೇಯ ಅಂತ ಹೇಳ್ಬಿಟ್ಟು. ಸೊ ಇವರು ರಾಯಚೂರಲ್ಲಾದರೆ ಇರ್ತಾರೆ. ಸುಮಾರು 20 ಗಂಟೆಗಳ ಕಾಲ ಟ್ರೈನಲ್ಲಿ ಜರ್ನಿ ಮಾಡಿಕೊಂಡು ನಿನ್ನೆ ರೈಲ್ವೆ ಸ್ಟೇಷನ್ ಆದರೆ ಮಲ್ಕೊಂಡು ಸೊ ಬೆಳಗ್ಗೆ ಸುಮಾರು ಕಿಲೋಮೀಟರ್ಗಳಾದರೆ ನಡ್ಕೊಂಡು ನಮ್ಮ ಜೊತೆ ಆದರೆ ಬಂದಿದ್ದಾರೆ. ಇವತ್ತು ಕೂಡ ನನ್ನ ಬ್ಯಾಗನ್ನಾದರೆ ಇವರೇ ಹಾಕ್ಕೊಂಡು ಮತ್ತು ಭೈರವನ್ನಾದರೆ ಇಟ್ಕೊಂಡು ವೀಲ್ ಚೇರ್ನಾದರೆ ತಳ್ಕೊಂಡು ಬರ್ತಾ ಇದ್ದಾರೆ. ಒಂದು ದಿನ ಜರ್ನಿ ಮಾಡಿಕೊಂಡು. ಗುರು ನಮ್ಮೂರವ್ರು ಮಾತ್ರನೇ ಬರ್ತಾರೆ, ಈ ಥರ ಬೇರೆ ಯಾರು ಬರಲ್ಲ. ನಮ್ಮ ಕನ್ನಡಿಗರು ಮಾತ್ರನೇ ಬರ್ತಾರೆ. ಸೊ ಇವ್ರಿಗೆ ಯಾವ ಥರ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆದಷ್ಟು ಈ ವಿಡಿಯೋನ ಒಬ್ಬರಿಗೆ ಶೇರ್ ಮಾಡಿ, ಅದೇ ಥರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್. ನಮಸ್ಕಾರ ದೇವರು. ಬೆಳಗಿನಿಂದ ಸುಮಾರು ಒಂದು 7 ಕಿಲೋಮೀಟರ್ ಆದರೆ ನಡ್ಕೊಂಡು ಒಂದು ಕನ್ಯಾಕುಮಾರಿ ಹೈವೇದಲ್ಲಿ ಆದರೆ ಇದ್ದೀವಿ. ಇನ್ನು ಒಂದು 200 ಕಿಲೋಮೀಟ್ರಲ್ಲಿ ಒಂದು ಕನ್ಯಾಕುಮಾರಿಗೆ ಆದರೆ ರೀಚ್ ಆಗಿಬಿಡ್ತೀವಿ. ಸೊ ಇನ್ನೂ ಒಂದು 5-6 ದಿನದಲ್ಲಿ ರೀಚ್ ಆಗಿಬಿಡ್ತೀವಿ ಕನ್ಯಾಕುಮಾರಿಗೆ. ಬ್ರೋ ಆದರೆ ನಮ್ಮ ಜೊತೆ ಇದ್ದಾರೆ. ಮತ್ತು ಭೈರವಾಗ ನೋಡಿ ಇಲ್ಲಾದರೆ ಇದ್ದಾನೆ, ಅವನು ಮಲ್ಕೊಂಡ್ಬಿಟ್ಟಿದ್ದಾನೆ ಭೈರವಾಗನು. ಸೊ ಈ ಥರ ಇದೆ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ಜೀವನ. ಜೈ ಹಿಂದ್. ಎಂಟುನೂರು ಕಿಲೋಮೀಟರ್ಸ್ ಆದರೆ ಜರ್ನಿ ಮಾಡಿಕೊಂಡು ಒಂದು 20 ಅವರ್ ಟ್ರೈನಲ್ಲಿ ಆದರೆ ಟ್ರಾವೆಲ್ ಮಾಡಿಕೊಂಡು ನಮಗೋಸ್ಕರ ಬಂದಿದ್ದಾರೆ. 3 ಡೇಸಿಂದ ಟ್ರಾವೆಲ್ ಮಾಡಿಕೊಂಡು. ಸೊ 800 ಕಿಲೋಮೀಟರ್ ಅಂದರೆ ಸಾಮಾನ್ಯದ ಮಾತಲ್ಲ. ಸುಮಾರು 20 ಅವರ್ಗೂ ಟ್ರೈನಲ್ಲಿ ಜರ್ನಿ ಮಾಡಿಕೊಂಡು. ಸೊ ನಿನ್ನೆ ಆದರೆ ಬಂದು ಒಂದು ರೈಲ್ವೆ ಸ್ಟೇಷನಲ್ಲಾದರೆ ಸ್ಟೇ ಮಾಡಿ ಸೊ ಅಲ್ಲೇ ಮಲ್ಕೊಂಡು ಮತ್ತು ಬೆಳಗ್ಗೆ ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ಮತ್ತು ನಡ್ಕೊಂಡಾದರೆ ಬಂದಿದ್ದಾರೆ. ಬೆಳಗ್ಗೆ ಬಂದು ನಮ್ಮನ್ನು ಮೀಟ್ ಆದರು. ಬ್ರೋ ಹೆಸರು ಬಂದುಬಿಟ್ಟು ರಾಮಾಂಜನೇಯ ಅಂತ ಹೇಳ್ಬಿಟ್ಟು. ಸೊ ಬ್ರೋ ನಿಮ್ದು ಯಾವ ಊರು ಬ್ರೋ? ಬ್ರೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಾಂಜನೇಯ ಅಂತೇಳಿ. ನಮ್ಮ ಸ್ವಂತ ಊರು ರಾಯಚೂರು ಜಿಲ್ಲೆ. ಅಲ್ಲಿಂದ ಬಂದೀನಿ ನಾನು. ಇನ್ಸ್ಟಾಗ್ರಾಮ್ ಹಚ್ಚಿರ್ಬೇಕು. ನಮ್ಮನ್ನ ಏನಕ್ಕೆ ಚೂಸ್ ಮಾಡ್ಕೊಂಡು ನೀವು? ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಡಾಕ್ಟರ್ ಬ್ರೋ, ಆಂಧ್ರದಲ್ಲಿ ನಾ ಪೇರ್ ಅನ್ವೇಷ್ ಪ್ರಪಂಚ ಯಾತ್ರಿಗಳು. ಅದೇ ಥರ ನಿಮ್ಮ ಚಾನಲ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಕಂಟೆಂಟ್ ಭೈರವ ನೋಡ್ತಾ ಇರ್ತೀರಾ? ಭೈರವ ನಿಮ್ಗೂ ತುಂಬಾ ಫ್ಯಾನ್ ಆಗಿಬಿಟ್ಟಿದ್ವಿ ನಾವು. ಎಲ್ಲ ಆಲ್ ಓವರ್ ಕರ್ನಾಟಕ ತಿರುಗಿದ್ರಿ. ಅದರಲ್ಲಿ ನಮ್ಮ ರಾಯಚೂರು ಭಾಗಕ್ಕೆ ಬಂದು ರಾಯಚೂರು ಜಿಲ್ಲೆಯ ರಾಯಚೂರು ಗಂಜ್ ಮಾರ್ಕೆಟ್ ತೋರಿಸಿದ್ರಿ. ಆ ವಿಡಿಯೋ ನೋಡಿ ತುಂಬಾ ಸಂತೋಷ ಆಯ್ತು ನಮ್ಗೆ ರಾಯಚೂರವರಾಗಿ. ಅಂದ್ರೆ ನೀವು ಹಳೆ ವಿಡಿಯೋಸ್ ನೋಡ್ತಾ ಇದ್ದೀರಾ? ನೋಡಿ ವಿಡಿಯೋಸ್ ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಏನು ಈ ಪ್ರೀತಿಗೆ ಕಾರಣ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಅಷ್ಟು ದೂರದಿಂದ ಬಂದಿದ್ದಾರೆ, ನಮ್ಮನ್ನು ಮೀಟ್ ಆಗಿದ್ದಾರೆ. ಇವ್ರು ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಇವಾಗ ಪ್ರೆಸೆಂಟ್ ನೀವೇನು ಮಾಡ್ತಾ ಇದ್ದೀರಾ? ಪ್ರೆಸೆಂಟ್ ನಮ್ದು ಹೊಲ ಇದೆ, ಅಗ್ರಿಕಲ್ಚರು. ಸೊ ಈ ಜರ್ನಿ ಯಾವ ಥರ ಬಂದ್ರಿ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ರಾಯಚೂರಿಂದ ಟ್ರೈನಿಗೆ ಬಂದೆ. ಟ್ರೈನ್ ಅಲ್ಲಿಂದ ಬಂದು ನಿಮ್ಗೆ ನೋಡಿದೆ, ನಿಮ್ಮ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂತೇಳಿ. ನೀವು ಮದುರೈ ವಿಡಿಯೋ ಅಪ್ಲೋಡ್ ಮಾಡಿದ್ರಿ, ಮದುರೈ ಮೀನಾಕ್ಷಿ ಅಮ್ಮ ಟೆಂಪಲ್ ಹೋಗಿದ್ರಿ ಅಂತೇಳಿ. ನಾನು ಅವಾಗ ಸೋಮವಾರ ಬೆಳಿಗ್ಗೆ ಟ್ರೈನ್ ಬರ್ಬೇಕಂತೇಳಿ ಅನ್ಕೊಂಡೆ. ಸೋಮವಾರ ಬೆಳಿಗ್ಗೆ 11:50 ಬರೋ ಟ್ರೈನ್ ಏನಾಯ್ತು ಅಂದ್ರೆ 6 ಗಂಟೆ ಡಿಲೇ ಆಯ್ತು ಅವತ್ತು. 6 ಗಂಟೆ ಟ್ರೈನ್ ಡಿಲೇ ಆಗಿದೆ ಅಂತೆ. 6 ಗಂಟೆ ಡಿಲೇ ಆಗಿ ಸಾಯಂಕಾಲ 6 ಗಂಟೆಗೆ ಬಂತು. 6 ಗಂಟೆಗೆ ಬಂದರೆ 6 ಗಂಟೆಗೆ ನಾನು ಹತ್ಕೊಂಡು ಬಂದೆ. ನೆಕ್ಸ್ಟ್ ಡೇ ಮಂಗಳವಾರ 2:30ಕ್ಕೆ ಇಲ್ಲಿ ಮದುರೈ ಜಂಕ್ಷನಲ್ಲಿ ಇಳ್ಕೊಂಡೆ. ಅಲ್ಲಿಂದ ಇಳ್ಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ, ಮೆಸೇಜ್ ಮಾಡಿದೆ, ಬಟ್ ನಿಮ್ಮ ರಿಪ್ಲೈ ಇದ್ದಿಲ್ಲ. ಅದಕ್ಕೆ ಮಳೆ ಫುಲ್ಲು ಜೋರಾಗಿ ಬರ್ತಿತ್ತು. ಆವಾಗ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಮದುರೈ ಮೀನಾಕ್ಷಿ ಅಮ್ಮನ ದರ್ಶನ ಪಡ್ಕೊಂಡು ಅಲ್ಲೇ ಇದ್ದೆ. ಮತ್ತೆ ರಾತ್ರಿ ನಿಮ್ಮ ಹತ್ರ ಬರ್ಬೇಕಂತ ಬರ್ತಿದ್ದೆ, ಮಳೆ ಶುರುವಾಯಿತು. ಅದಕ್ಕೆ ಅಲ್ಲಿಂದ ಅಲ್ಲೇ ಟ್ರೈನಲ್ಲೇ ವೇಟ್ ಮಾಡಿದೆ, ಜಂಕ್ಷನಲ್ಲಿ ಅಲ್ಲೇ ಮಲ್ಕೊಂಡಿದ್ದೆ. ಸೊ ನೋಡಿದ್ರೆ ಗೈಸ್ ಇಷ್ಟೊಂದು ರಿಸ್ಕ್ ಆದರೆ ಮಾಡಿ ನಮ್ಮನ್ನು ಮೀಟ್ ಮಾಡೋಕ್ಕಾದ್ರೆ ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಮೇಯ್ನಾಗಿ ನಮ್ಮ ಕಂಟೆಂಟು ನಮ್ಮ ಭೈರವಾಗನ ಬ್ರೋ ಇವತ್ತು ಒಂದು ವಾಕ್ ಮಾಡಿದಿರಲ್ವಾ?
ಸೊ ಈ ವಾಕ್ ಯಾವ ಥರ ಇತ್ತು ನಿಮಗೆ, ಯಾವ ಥರ ಅನಿಸ್ತು ಇವತ್ತು ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿದೆ. ನಿನ್ನೆ ನೈಟ್ ಎಲ್ಲ ರೈಲ್ವೆ ಸ್ಟೇಷನ್ ಉಳ್ಕೊಂಡಿದ್ದೆ. ಬೆಳಿಗ್ಗೆ ಬ್ರೋಗೆ ಫೋನ್ ಮಾಡಿದೆ, ಬ್ರೋ ನಂಬರ್ ಕಳಿಸಿದ್ರು. ಆ ನಂಬರ್ ಬಂದು 20 ಕಿಲೋಮೀಟ್ರು ಮುಂದೆ ಬಂದಿದ್ರು ಮಧುರೈಯಿಂದ. ಅಲ್ಲಿ ಬಂದು ಬೆಟ್ಟದೆ. ತುಂಬ ಚೆನ್ನಾಗಿ ಅನಿಸ್ತಿದೆ ಜರ್ನಿ. ನಿಜವಾಗ್ಲೂ ಅನ್ಕೊಂತಾರೆ ಎಲ್ಲರೂ ಬ್ರೋ ನಡೀತಾರ ಇಲ್ಲ ವಾಕ್ ಮಾಡ್ತಾರ ಇಲ್ಲ ಗಾಡಿಗೆ ಹೋಗ್ತಾರೆ ಅಂತೇಳಿ. ನಿಜವಾಗ್ಲೂ ಬ್ರೋ ನಡೀತಿದ್ದಾರೆ ಅಣ್ಣವ್ರು. ನಿಜವಾಗ್ಲೂ ಬೆಳಗಿನ ಸಾಯಂಕಾಲ ತನಕ ನಡೆದು ವಿಡಿಯೋ ಶೂಟ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಭೈರವನ ನಡೆಸ್ತಾ ಇಲ್ಲ, ಅದರ ಮೇಲೆ ವೀಲ್ ಚೇರಲ್ಲಿ ಕೂಡಿಸ್ಕೊಂಡೇ ದಬ್ಕೊಂಡೇ ಬರ್ತಾ ಇದ್ದಾರೆ. ಎಷ್ಟು ಕೇರಾಗಿ ನೋಡ್ಕೊತಿದ್ದಾರೆ ಅಂದರೆ ಬೆಳಗ್ಗೆ ಹಾಲು ಕೊಡ್ತಿದ್ದಾರೆ, ಬ್ರೇಕ್ಫಾಸ್ಟ್ ಕೊಡ್ತಿದ್ದಾರೆ, ಮತ್ತು ಮಧ್ಯಾಹ್ನ ಮೊಟ್ಟೆ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಸ್ವಂತ ತಮ್ಮನ ಥರ ಫ್ರೆಂಡ್ಲಿ ನೋಡ್ಕೊತಿದ್ದಾರೆ. ನನಗಂತೂ ಜರ್ನಿ ತುಂಬ ಸಖತ್ತಾಗಿದೆ. ನೇಚರು, ಹೈವೇ ರೋಡು, ಇಲ್ಲೆಲ್ಲ ಪ್ರಕೃತಿ ನೋಡಿಕೊಂಡು ನಮ್ಮನ್ನು ನಾವು ಮರಿಬೋದು ಅಂತೇಳಿ ಅನ್ಸುತ್ತೆ. ಗೈಸ್ ಬ್ರೋ ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತೊಂದು ದಿನ ಅಲ್ಲ, ಇನ್ನೂ ನಮ್ಮ ಜೊತೆ 10 ದಿನ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಬ್ರೋ ಅವರು ಒಂದು ಇಷ್ಟ. ಸೊ ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ. ಸೊ ನಾವು ಯಾವತ್ತೂ ಅಪೋಸ್ ಮಾಡಲ್ಲ. ಸೊ ಅವ್ರು ಅಷ್ಟು ದೂರದಿಂದ ಬಂದಿದ್ದಾರೆ, ನಾವು ಒಂದು ಅತಿಥಿ ಥರ ಫೀಲ್ ಮಾಡ್ತೀವಿ. ನಾವು ಯಾವತ್ತೂ ಅವ್ರಿಗೆ ಸಪೋರ್ಟ್ ಮಾಡ್ದೇ ಇರ್ತೀವಿ. ಅವ್ರು ಎಷ್ಟು ದಿನ ಆದರೂ ಇಲ್ಲಿ ನಮ್ಮ ಜೊತೆ ಎಷ್ಟು ದಿನ ಆದರೂ ಜರ್ನಿ ಮಾಡಲಿ, ನಾವು ಯಾವತ್ತೂ ಅವ್ರು ಸಪೋರ್ಟಿವ್ ಆಗಿರ್ತೀವಿ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಎಷ್ಟು ದಿನ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಕಂಫರ್ಟೇಬಲ್ ಆಗಿದ್ದರೆ ಸೊ ಎಷ್ಟು ದಿನ ಆದರೂ ಇರಲಿ ನಾವು ಅವ್ರನ್ನ ಸಪೋರ್ಟ್ ಮಾಡಿಕೊಂಡು ಮುಂದೆಗೆ ಹೋಗ್ತೀವಿ ಅಂತೇಳಿ. ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ. ಎಲ್ಲರೂ ವಿಡಿಯೋ ನೋಡಿ ದಯಮಾಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಪ್ರತಿಯೊಬ್ಬರಿಗೂ. ಈ ವಿಡಿಯೋನ ಎಲ್ಲರೂ ತಲುಪಿರುತ್ತೆ. ದಯಮಾಡಿ ಒಬ್ಬೊಬ್ಬರು ಒಂದು ಇಬ್ಬರಿಗಾದ್ರೂ ಶೇರ್ ಮಾಡಿ. ಅಣ್ಣ ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಕಂಟೆಂಟ್ ಏನಿದೆ ಅಂದರೆ ದಿನಾಲೂ ನಡ್ಕೊಂಡು ವಿಡಿಯೋ ಮಾಡೋ ಸಾಮಾನ್ಯ ಎಲ್ಲ ಆಲ್ ಓವರ್ ಇಂಡಿಯಾ ತಿರುಗಬೇಕಂದ್ರೆ ನಾವು ಒಂದು 10 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕಂದ್ರೆ ಆಗಲ್ಲ. ಅಂಥದ್ರಲ್ಲಿ ಡೈಲಿ ನಡಿಬೇಕಂದ್ರೆ ಡೈಲಿ ಒಂದು 30 ಕಿಲೋಮೀಟರ್ ನಡೀತಿದ್ದಾರೆ ಅಣ್ಣವರು. ನೀವು ಸಪೋರ್ಟ್ ಮಾಡಿ. 1 ಲಕ್ಷ ಬೆಲ್ಟ್ ಅಂತೇಳಿ ಎಲ್ಲ ನಾಯಿಗಳಿಗೆ ಹಾಕ್ಬೇಕಂತಿದ್ದಾರೆ. ಇದ್ರ ಸಾರಿ ನಾಯಿ ಅಂತ ಅನ್ಬಾರ್ದು, ಭೈರವ ಯಾವ ಥರ ಬೆಲ್ಟ್ ಇದೆ ಇಲ್ಲಿ ನೋಡ್ರಿ. ಈಗ ಕಾಣಿಸುತ್ತೆ ಕತ್ತಲ್ಲಿ. ಇದು ರೇಡಿಯಂ ವರ್ಕ್ ಇರ್ತದೆ. ಅಂದ್ರೆ ರಾತ್ರಿ ಹೊತ್ತು ಏನಾಗ್ತದೆ ಅಂದರೆ ರೇಡಿಯಂ ಬೀಳ್ತದೆ, ಲೈಟ್ ಥರ ಫೋಕಸ್ ಬೀಳ್ತದೆ. ಯಾವುದೇ ಪ್ರಾಣಿಗೂ ಕೂಡ ಹಾನಿ ಆಗಬಾರ್ದು ಅಂತೇಳಿ 1 ಲಕ್ಷ ಬೆಲ್ಟ್ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಅಂದರೆ ಯೂಟ್ಯೂಬ್ ಸಕ್ಸಸ್ ಆದಮೇಲೆ. ಮತ್ತು ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಅಣ್ಣವ್ರದ್ದು ಪ್ರೊಮೋಟೇಷನ್ ಆಗಿ ಎಲ್ಲರೂ ಆಗಿ ಅಣ್ಣವ್ರಿಗೆ ಸ್ವಲ್ಪ ದುಡ್ಡು ಬಂದಮೇಲೆ ಅದರಲ್ಲೂ ಬಲ ಬರ್ಬೇಕಲ್ಲ. ಯಾರಿಗೆ ಏನಾದರೂ ಮಾಡ್ಬೇಕಂದ್ರೆ ಸಕ್ಸಸ್ ಆದಮೇಲೆ ಖಂಡಿತವಾಗೂ ಅಣ್ಣಗಳು 1 ಲಕ್ಷದ ಬೆಲ್ಟ್ ಪ್ರೋಗ್ರಾಮನ್ನು ನೆರವೇರಿಸಲಿ, ಸಕ್ಸಸ್ ಆಗಲಿ. ಕರ್ನಾಟಕ ಜನತೆ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿರ್ತೀನಿ. ಎಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು. ಹಾಗೆ ಆಂಧ್ರ ಪ್ರದೇಶದವರಾಗಿರ್ಬೋದು, ತೆಲಂಗಾಣ ಪ್ರದೇಶದವರು, ಕನ್ನಡ ಗಡಿನಾಡಿನ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಂದ್ಕೊಳ್ತೀವಿ. ಜೈ ಹಿಂದ್. Lighten up, take me on your magic river. Tell me all your dreams align. Sign me up and tell me about the people that you know who are trying to feel alive. Life can get hard, so honey, if you need to cry, just come share my pillow and rain, rain, go away. I wanna hear about everything you're ever thinking. You know that I can take the truth. Call me out if you think I'm never slipping. Maybe I can turn it around. Oh yeah. Baby, if you want us, you know time is on our side. If things are gonna haunt us, we'll just have to put aside. And I'm right here if you just need to cry. Come love, share my pillow and rain, rain, go away. ಸುಮಾರು ಬೆಳಗಿನಿಂದ ಸುಮಾರು ಒಂದು 14
15 ಕಿಲೋಮೀಟರ್ ನಡ್ಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ ಆದರೆ ಬಂದಿದ್ವಿ ಗುರು. ತಮಿಳ್ನಾಡಲ್ಲಿ ಇಷ್ಟು ದಿನ ಆದರೆ ಬಂದಿದ್ವಿ, ಎಲ್ಲೂ ಪೆಟ್ರೋಲ್ ಬಂಕ್ ಅಲ್ಲಾದರೆ ಜಾಗನೇ ಕೊಡಲಿಲ್ಲ. ನಮ್ಮ ಬ್ರೋ ಬಂದಿರೋದಕ್ಕೆ ಅದೃಷ್ಟನೇ ಅಂತ ಹೇಳ್ಬೇಕು ನಮಗೆ. ಸೊ ಇವತ್ತು ಬಂದುಬಿಟ್ಟು ಪೆಟ್ರೋಲ್ ಬಂಕಲ್ಲಾದರೆ ಜಾಗ ಕೊಟ್ಟರು ಬ್ರೋ ಇರೋದಕ್ಕೆ. ಸೊ ಇಲ್ಲಾದರೆ ಬಂದು ಟೆಂಟೆಲ್ಲ ಹಾಕ್ಕೊಂಡಿದ್ವಿ. ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದು. Lighten up, take me on your magic river. Tell me all your dreams align. Sign me up and tell me about the people. ஜென்ரலாக வந்து தமிழ்நாட்டுக்கு வந்திருக்காங்க வேறு ஸ்டேட்லேருந்து. ப்ளீஸ் எல்லோரும் வந்து ஒரு சப்போர்ட் பண்ணி அவங்கள வந்து ஒரு கேதர் பண்ணி அவங்கள வந்து கொஞ்சம் சப்போர்ட் பண்ணி நல்லா கூட கொண்டு போங்க. ஏன்னா வேறு ஸ்டேட்லேருந்து வந்திருக்காங்க. தமிழை வந்து ஒரு 20 டேஸில் வந்து இவ்வளோ ஃப்ளூயண்ட்டாக பேசுகிறாங்கன்னா பெரிய விஷயம் அது. அதனால் வந்து தமிழ் ஏன் அது சொல்கிறேன்னா, தமிழ் வந்து அவ்வளோ ஈஸியாக இருக்கும், அவ்வளோ ஒரு லைக் பண்ணுறாங்க, நிறைய ஸ்டேட்டில் லைக் பண்ணுறாங்க தமிழை. அதனால் வந்து கொஞ்சம் சப்போர்ட் பண்ணி கொஞ்சம் எல்லாம் கொஞ்சம் சர்ப்ரைஸ் பண்ணி கொஞ்சம் ஃபாலோ பண்ணுங்கள். ஒரு நல்ல ஒரு பாண்டிங் இருக்குது, தமிழ்லாம் நல்ல ஒரு பாண்டிங் இருக்குது. அதை வந்து சில விஷயத்தினால பிஸ்னஸ் பண்ணாதீங்க, கொஞ்சம் சப்போர்ட் பண்ணி கொஞ்சம் பார்த்துங்க. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಯುವರ್ ನೇಮ್? ಆನಂದ್ ಬಾಬು ಅಂತ ಹೇಳ್ಬಿಟ್ಟು ಸಾರು ನಮಗೆ ತಮಿಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಲ್ಯಾಂಗ್ವೇಜ್ ಅಷ್ಟೊಂದು ಗೊತ್ತಿಲ್ಲ, ಬಟ್ ಅವ್ರು ಹೇಳೋ ಮಾತು ನನಗೆ ಆದರೆ ಅರ್ಥ ಆಯಿತು. ಥ್ಯಾಂಕ್ ಯು ದೇವರು. ಇವಾಗ ನಾನು ಬಂದುಬಿಟ್ಟು ಒಂದು ಪೆಟ್ರೋಲ್ ಬಂಕಲ್ಲ ಸ್ಟೇ ಮಾಡ್ತಾಯಿದ್ದೀನಿ. ಬ್ರೋ ಆದರೆ ನಮಗೆ ಟೆಂಟ್ ಹಾಕ್ಕೊಳ್ಳೋಕ್ಕಾದ್ರೆ ಇಲ್ಲಿ ಜಾಗ ಕೊಟ್ಟರು. ಗುರು, ಈ ಪೆಟ್ರೋಲ್ ಬಂಕ್ನ ವಿಶೇಷತೆ ಏನಂತ ಹೇಳಿದ್ರೆ, ಸೊ ನೀವೆಲ್ಲ ನಾರ್ಮಲಾಗಿ ಪೆಟ್ರೋಲು ಡೀಸೆಲ್ ನೋಡಿರ್ತೀರ. ಸೊ ಇದರಲ್ಲಿ ಬಂದುಬಿಟ್ಟು CNG ಅಂತೆ ಒಂದು ಗ್ಯಾಸು. ಸೊ ಇದು ಬಂದುಬಿಟ್ಟು ಏನಂದರೆ ಆಟೋಸ್ ಇರ್ತದಲ್ವ, ಆಟೋಸು, ಕಾರ್ಸು, ಕ್ಯಾಬ್ಸ್ ಇರ್ತದಲ್ವ. ಸೊ ಅಂತ ಸ್ಪೆಷಾಲಿಟಿಯಾಗಿ CNG ಕೂಡ ಇಟ್ಕೊಂಡಿದ್ದಾರೆ. ಅಂದರೆ ನಾರ್ಮಲಾಗಿ ಇಂಥ ಪೆಟ್ರೋಲ್ ಬಂಕ್ಸ್ನಲ್ಲೆಲ್ಲ CNG ಇರಲ್ಲ. ಸೊ ಅದು ಎಫೆಕ್ಟ್ ಆದರೆ ಆಗುತ್ತೆ ಪೆಟ್ರೋಲ್ ಬಂಕ್ಸ್ಗೆ. ಸೊ ಇದಾದರೆ ಇವರು ಎಲ್ಲನೂ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ನನಗೆ ತುಂಬ ಇಷ್ಟ ಆದರೆ ಆಯಿತು. ಬ್ರೋ ಆದರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ, ನೀವು ಕೇಳಿಸ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬ್ರೋ சொல்லுங்க ப்ரோ. எல்லாருக்கும் வணக்கம். மதுரையிலேருந்து திருநெல்வேலி போகிற ரோட்டில் கரெக்டாக மதுரை எண்டில் விருதுநகர் ஸ்டார்டிங் செக் போஸ்ட்லேருந்து 50 மீட்டரில் நம்ம பல்க் இருக்குது. JP ஃபியூல் சென்ட்ரு, 24 hour சர்வீஸு. ಗೈಸ್, ಇವತ್ತು ಬಂದುಬಿಟ್ಟು ಸುಮಾರು ಒಂದು 20 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇನ್ನು ಕನ್ಯಾಕುಮಾರಿಗೆ 200 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದ್ದೀವಿ. ಸೊ ಇವತ್ತು ಬಂದುಬಿಟ್ಟು 58ನೇ ದಿನ. ಪ್ರಾರಂಭ ಮಾಡಿದ್ದು ಬಂದುಬಿಟ್ಟು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾಕಂತ ಹೇಳಿದ್ರೆ ಮಳೆ ಜೋರಾಗಿ ಬಂದುಬಿಡ್ತು. ಸೊ ಆ ಮಳೆದಲ್ಲೇ ನಮ್ಮ ಒಂದು ಬ್ರದರ್ ಆದರೆ ಬಂದರು, ಮಳೆದಲ್ಲೇ ಒಂದು ನೆನ್ಕೊಂಡಾದರೆ ಟ್ರಾವೆಲಿಂಗ್ ಮಾಡ್ಕೊಂಡಾದರೆ ಬಂದರು. ಸೊ ಆದ ಕಾರಣದಿಂದ ಇವತ್ತು 20 ಕಿಲೋಮೀಟರ್ ಆದರೆ ಕವರ್ ಮಾಡೋಕ್ಕಾಯಿತು. ಸೊ ಈ ರೋಡಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಾದರೆ ಸ್ಟೇ ಮಾಡಿದ್ದೀವಿ. ಇಲ್ಲಿ ಬ್ಯಾಕ್ ಸೈಡ್ ಟೆಂಟ್ ಆದರೆ ಹಾಕ್ಕೊಂಡಿದ್ದೀವಿ. ಸುಮಾರು ಇನ್ನೂ ಒಂದು ಕನ್ಯಾಕುಮಾರಿಗೆ ಇನ್ನು 200 ಕಿಲೋಮೀಟರ್ ಡಿಸ್ಟೆನ್ಸಲ್ಲಾದರೆ ಇದ್ದೀವಿ ನಾವು ಇವಾಗ ಎಕ್ಸಾಕ್ಟಾಗಿ. ಸೊ ಗೈಸ್, ನಾನು ಬಂದುಬಿಟ್ಟು ಭೈರವನ ರೂಮಲ್ಲಿ ಬಿಟ್ಟು ಒಂದು ದೇವರ ದರ್ಶನಕ್ಕಾದರೆ ಹೋಗಿದ್ದೆ. ವಿತಿನ್ ಸೆಕೆಂಡ್ಸಲ್ಲೇ ನನಗೆ ಫೋನ್ ಆದರೆ ಬಂದಿತ್ತು. ಅಲ್ಲಿನ ಒಬ್ಬರು ಫೋನ್ ಮಾಡಿಬಿಟ್ಟು ನೀವು ಬರಬೇಕು ಇಮಿಡಿಯೇಟಾಗಿ ಅಂತ ಹೇಳ್ತಾಯಿದ್ರು. ಆ ಥರ ಕಿರ್ಚ್ತಾ ಇದ್ದವನು. ಸೊ ಹಂಗೆ ಮ್ಯಾನೇಜ್ ಮಾಡಿ 1.5-2 ಗಂಟೆಗಳ ಕಾಲ ನಾನು ಅಲ್ಲೇ ಇದು ವೀಡಿಯೋ ಶೂಟ್ ಮಾಡ್ಕೊಂಡು ಹೋಗಿರೋ ತಕ್ಷಣ ತುಂಬ ಒಂದು ಕಿರ್ಚ್ತಾ ಇದ್ದೀನಿ ಗೈಸ್ ಭೈರವನು. ಸೊ ಅಷ್ಟು ಪ್ರೀತಿ ಆದರೆ ಕೊಡ್ತಾನೆ ಭೈರವ ನನಗೆ. ಈ ಪ್ರೀತಿಗೆ ಕಾರಣ ಏನು ಅಂತ ನನಗಂತೂ ಗೊತ್ತಿಲ್ಲ. ಸೊ ಭೈರವಾಗ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಮಣ್ಣೆಲ್ಲ ಕೆದಕ್ತಾ ಇದ್ದಾನೆ. ಯಾವ ಥರ ಮಾಡ್ತಾಯಿದ್ದೆ ನೋಡಿ. ಪೆಟ್ರೋಲ್ ಬಂಕವ್ರು ನೋಡಿದ್ರೆ ನಮ್ಮನ್ನು ಬೈತಾರೆ ಗೈಸ್. ಅವ್ನು ನೋಡಿ ಯಾವ ಥರ ಕೆದಕ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಬಂದುಬಿಡ್ತಾನೆ. ಸೊ ಈ ಥರ ಇದೆ ನಮ್ಮ ಜೀವನ. ಇವತ್ತು 58ನೇ ದಿನದ್ದು ಈ ಥರ ಕಂಪ್ಲೀಟ್ ಆದರೆ ಆಗ್ತಾಯಿದೆ. ಜೈ ಹಿಂದ್.